ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಹೀರೆಕಾಯಿ ಬಸ್ಸಾರು ಮಾಡ್ತಾ ಇದ್ದೀನಿ. ಹೀರೆಕಾಯಿ ಬಸ್ಸಾರೊಂದಿಗೆ ಒಂದು ಆರೋಗ್ಯಕರವಾದ ಪ್ರೋಟೀನ್ ಯುಕ್ತ ಒಂದು ಪಲ್ಯ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ಹೀರೆಕಾಯಿ ಬಸ್ಸಾರು ಬಿಸಿ ಬಿಸಿ ಮುದ್ದೆಯೊಂದಿಗೆ ಅದ್ಭುತವಾದ ಕಾಂಬಿನೇಷನ್ ಅಂತ ಹೇಳ್ಬೋದು. ಬಿಸಿ ಬಿಸಿ ಅನ್ನಕ್ಕೂ ಅಷ್ಟೇ ಅದ್ಭುತವಾಗಿರುತ್ತೆ. ಈ ಮಳೆಗೆ, ಈ ಚಳಿಗೆ ಈ ಥರದ್ದೊಂದು ಖಾರವಾಗಿ ಒಂದು ಫ್ಲೇವರ್ಫುಲ್ ಒಂದು ಹೀರೆಕಾಯಿ ಬಸ್ಸಾರು ಮಾಡಿಕೊಟ್ರೆ ಯಾರಿಗೆ ಇಷ್ಟ ಆಗಲ್ಲ ಅಲ್ವಾ? ಅದ್ಭುತವಾಗಿರುತ್ತೆ. ಇದು ಬಿಸಿ ಬಿಸಿ ಅನ್ನಕ್ಕಾಗಿ ತಿನ್ನೋಕ್ಕೆ, ಬಿಸಿ ಮುದ್ದೆಯೊಂದಿಗೆ ಅಂತೂ ಆಹಾ ಸ್ವರ್ಗಕ್ಕೆ ಮೂರೇ ಗೇಣು ಅಂತ ಹೇಳ್ಬೋದು. ಅಷ್ಟು ಅದ್ಭುತವಾಗಿರುತ್ತೆ. ಯಾರೆಲ್ಲ ಟ್ರೈ ಮಾಡಿದ್ದೀರಾ ಈ ಮೆಥಡಲ್ಲಿ ಒಂದ್ಸಲ ಟ್ರೈ ಮಾಡಿ. ಯಾರಿಗೆ ಬಸ್ಸಾರು ಯಾವತ್ತೂ ಮಾಡಿಲ್ಲ ಅನ್ನೋರು ಕೂಡ ತುಂಬ ನೀಟಾಗೆ ಎಲ್ಲ ಸ್ಟೆಪ್ನು ಹೇಳ್ಕೊಟ್ಟಿದ್ದೀನಿ. ಈ ಬಸ್ಸಾರು ಮಾಡಿ ಈ ಥರ ಒಂದೊಂದು ಬಿಸಿ ಮುದ್ದೆಯೊಂದಿಗೆ ಅಥವಾ ಬಿಸಿ ಬಿಸಿ ಅನ್ನದೊಂದಿಗೆ ಹಾಕಿ ತಿನ್ನೋಡಿ. ಇದ್ರ ಫ್ಯಾನ್ ಆಗಿ ಹೋಗ್ಬಿಡ್ತೀರಾ. ಪದೇ ಪದೇ ಹೀರೆಕಾಯಿ ನೋಡಿದಾಗೆಲ್ಲ ತಂದು ಹೀರೆಕಾಯಿ ಬಸ್ಸಾರು ಮಾಡ್ತೀರಾ ಅಂತ ಹೇಳ್ಬೋದು. ಇಲ್ಲಿ ನಾನು ಹೀರೆಕಾಯ್ದು ಮೇಲ್ಗಡೆ ಸಿಪ್ಪೆ ಇದೆಯಲ್ಲ, ಇದನ್ನು ನೀಟಾಗಿ ತೆಗೆದು ಕ್ಲೀನ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಒಂದು ದೊಡ್ಡ ಸೈಜಿನ ಹೀರೆಕಾಯಿ ಆದರೆ ಒಂದು ಸಾಕಾಗುತ್ತೆ. ಇದು ಸ್ವಲ್ಪ ಚಿಕ್ಕ ಸೈಜ್ ಆಗಿರೋದ್ರಿಂದ ನಾನಿಲ್ಲಿ 2 ಹೀರೆಕಾಯಿನ ತಗೊಳ್ತಾ ಇದ್ದೀನಿ. ಈಗ ಇದನ್ನು ಒಂದು ಬೀನ್ಸ್ ಎಲ್ಲ ಕಟ್ ಮಾಡ್ಕೊಳ್ತೀವಲ್ಲ, ಆ ರೀತಿ ಒಂದು ಸಣ್ಣ ಗಾತ್ರ ಕಟ್ ಮಾಡ್ಕೋಬೇಕು. ಈಗ ವೆಜಿಟೇಬಲ್ಸ್ ಹುಳಿಗೆಲ್ಲ ಕಟ್ ಮಾಡ್ತೀವಲ್ಲ, ದೊಡ್ಡ ಗಾತ್ರಕ್ಕೆ ಹಾಗೆ ಮಾಡಬಾರ್ದು. ನೋಡಿ, ಇಷ್ಟಿದ್ರೆ ಸಾಕು. ಈಗ ಇದಕ್ಕೆ ಹೆಸರು ಕಾಳು ನಾನು ಒಂದು 1/4 ಕಪ್ ತೊಗೊಳ್ತಾ ಇದ್ದೀನಿ. 1/4 ಕಪ್ಗಿಂತ ಕಮ್ಮಿ ತೊಗರಿಬೇಳೆ ತೊಗೊಳ್ತಾ ಇದ್ದೀನಿ. ಎರಡನ್ನೂ ಚೆನ್ನಾಗಿ ವಾಶ್ ಮಾಡಿ 1-2 ಸಲ. ಇದಕ್ಕೆ ನೀರು ಜಾಸ್ತಿ ಹಾಕಬೇಕು. ನೋಡಿ, ಈ ಥರ ದೊಡ್ಡ ಗ್ಲಾಸಲ್ಲಿ ಆಲ್ಮೋಸ್ಟ್ ನಾನು ಒಂದು ಅರ್ಧ ಲೀಟ್ರಷ್ಟು ನೀರು ಬಳಸಿದ್ದೀನಿ. ಯಾಕೆಂದರೆ ಈ ಬಸ್ದು ಕಟ್ಟಲ್ಲೇ ನಾವು ಸಾಂಬಾರು ಮಾಡೋದು. ಈಗ ಹೀರೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಹೀರೆಕಾಯಿ, ಕಾಳು ಮತ್ತು ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ. ನೋಡಿ, ನೀರನ್ನ ಈ ರೀತಿ ನೋಡಿದಾಗ ಆಲ್ಮೋಸ್ಟ್ 3 ಇಂಚ್ ಮೇಲಿರಬೇಕು. ಯಾಕೆಂದರೆ ಈ ಕಟ್ಟಲ್ಲೇ ನಾವು ಬಸ್ಸಾರು ಚೆನ್ನಾಗಿ ಬರೋದು, ನೀರು ಜಾಸ್ತಿ ಸೇರಿಸಬಾರ್ದು. ಈಗ ಇದನ್ನೊಂದು 2 ಪ್ರೆಷರ್ ಕೂಗಿಸ್ಕೊಂಡ್ರೆ ಸಾಕು, ತುಂಬ ಬೇಯಬಾರ್ದು. ಏನು ಹೇಳ್ತಾರೆ, ಅದು ಹೆಸ್ರು ಕಾಳು ಹಾಕಿದ್ದೀವಲ್ಲ, ಅದು ಜಾಸ್ತಿ ಬಾಯ್ಲ್ ಆಗಬಾರ್ದು. ಹಾಗಾಗಿ ಒಂದು ಒಳ್ಳೆ ಅದಕ್ಕೆ ಬೆಂದು ರೆಡಿ ಆಗುತ್ತೆ. ಈಗ 1-2 ಸ್ಪೂನ್ ಎಣ್ಣೆ, 1 ಸ್ಪೂನ್ ಜೀರಿಗೆ, ಒಂದು ಅರ್ಧ ಸ್ಪೂನಷ್ಟು ಮೆಣಸು, ಇಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 4 ಹಾಕ್ತಾಯಿದ್ದೀನಿ ಕಲರ್ಗೆ. 1 ಫುಲ್ ಬಿಡಿಸಿರೋ ಅಂಥ ಬೆಳ್ಳುಳ್ಳಿನ ಸೇರಿಸ್ಕೊಳ್ಳಿ. ಮತ್ತು ಸ್ವಲ್ಪ ಇಂಗು ಕೂಡ ಒಗ್ಗರಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ದೊಡ್ಡ ಗಾತ್ರದಾದರೆ 1 ಈರುಳ್ಳಿ ಸಾಕಾಗುತ್ತೆ, ಇಲ್ಲ ಸಣ್ಣದಾದರೆ 2 ಈರುಳ್ಳಿ ಹಾಕ್ಕೋಬೇಕಾಗತ್ತೆ. ಇಲ್ಲಿ ಸ್ವಲ್ಪ ಉಪ್ಪನ್ನು ಸೇರಿಸಿ, ಸ್ವಲ್ಪ ಅರಿಶಿನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಯಾವುದು ಒಗ್ಗರಣೆ ಜಾಸ್ತಿ ಬೇಯಿಸ್ಕೋಬಾರ್ದು, ಒಂದು ಹಾಫ್ ಬಾಯ್ಲ್ ಆದರೆ ಸಾಕು. ಇದು ಜಾಸ್ತಿ ಓವರ್ ಕುಕ್ ಆದ್ರೂ ಅಷ್ಟು ಚೆನ್ನಾಗಿರಲ್ಲ. ಈಗ ಈರುಳ್ಳಿ ಒಂದು ಅರ್ಧ ಬೆಂದಿದೆ ಅಂದಾಗ ಟೊಮೆಟೊನ ಸೇರಿಸ್ಕೊಳ್ತಾ ಇದ್ದೀನಿ. ಟೊಮೆಟೊ ದೊಡ್ಡ ಗಾತ್ರದಾದರೆ 1 ಹಾಕ್ಕೊಳ್ಳಿ, ತುಂಬ ಚಿಕ್ಕದಿದೆ ಅಂದರೆ 2 ಸೇರಿಸ್ಕೊಳ್ಳಿ. ಚೆನ್ನಾಗಿರುತ್ತೆ. ಟೊಮೆಟೊ ಒಳ್ಳೆ ಟೇಸ್ಟು ಕೊಡುತ್ತೆ, ಒಂಥರ ಕಲರು ಕೊಡುತ್ತೆ. ಇಲ್ಲಿ ಟೊಮೆಟೊನೂ ಅಷ್ಟೇ, ಬೇರೆಯವಕ್ಕೆಲ್ಲ ನಾವು ಮೆತ್ತಗಾಗೋವರೆಗೂ ಬೇಯಿಸ್ಬೇಕಲ್ಲ, ಆ ಥರ ಇಲ್ಲ. ಒಂದು ನಿಮಿಷ ಅಥವಾ 2 ನಿಮಿಷ ಒಂದು ಹಾಫ್ ಬಾಯ್ಲ್, ಸ್ವಲ್ಪ ಮೆತ್ತಗಾದರೆ ಸಾಕು. ಅದರಂದು ಹಸಿದು ಸ್ಮೆಲ್ ಹೋದರೆ ಸಾಕು, ಚೆನ್ನಾಗಿರುತ್ತೆ. ಯಾಕೆಂದರೆ ಬಸ್ಸಾರಿಗೆ ಯಾವುದೇ ಒಗ್ಗರಣೆನ ಜಾಸ್ತಿ ಬೇಯಿಸ್ಕೋಬಾರ್ದು, ಒಂದು ಅರ್ಧ ಬೆಂದರೆ ಸಾಕು. ಇಲ್ಲಿ 1 ಸ್ಪೂನಷ್ಟು ತೆಂಗಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ತೆಂಗಿನಕಾಯಿನ ಬಳಸಬಾರ್ದು. ತೆಂಗಿನಕಾಯಿ ಇಲ್ಲ ಅಂದ್ರೂ ಪರವಾಗಿಲ್ಲ, ಸ್ಕಿಪ್ ಮಾಡಿ. ಬಟ್ ತೆಂಗಿನಕಾಯಿ ಜಾಸ್ತಿ ಹಾಕ್ಕೋಬಾರ್ದು, 1 ಸ್ಪೂನ್ ಹಾಕ್ಕೊಳ್ಳಿ ಸಾಕು. ಈಗ ನೋಡಿ, ಕರೆಕ್ಟ್ ಅದಕ್ಕೆ ಬೆಂದಿದೆ. 1 ಸ್ಪೂನಷ್ಟು ಸಾಂಬಾರು ಪೌಡರು, ಮನೆಯಲ್ಲೇ ಮಾಡಿರೋಂಥ ಸಾಂಬಾರು ಪೌಡರ್ ಹಾಕ್ತಾಯಿದ್ದೀನಿ. 1 ಸ್ಪೂನು ಖಾರದ ಪುಡಿ. ನಿಮಗೆ ಸಾಂಬಾರು ಪೌಡರ್ ಬೇಕಂದರೆ ಆಲ್ರೆಡಿ ನಮ್ಮ ಚಾನಲಲ್ಲಿ ಹೋಮ್ ಮೇಡ್ ಸಾಂಬಾರು ಪೌಡರ್ ಅಂತ ಹೇಳಿ ನಾನು ಪೋಸ್ಟ್ ಮಾಡಿದ್ದೀನಿ. ಅದು ಸಾಂಬಾರು ಎಲ್ಲ ಇರುತ್ತಲ್ಲ, ಆ ಒಂದು ಸಪ್ರೇಟ್ ಪೇಜಲ್ಲೇ ಇದೆ. ಖಂಡಿತ ಆ ರೆಸಿಪಿ ಒಂದ್ಸಲ ಸಾಂಬಾರು ಪುಡಿ ಮನೆಯಲ್ಲಿ ಮಾಡ್ಕೊಳ್ಳಿ. ಈ ಥರ ಸಾಂಬಾರುಗಳಿಗೆ, ಪಲ್ಯಗಳಿಗೆ ಜೀವ ಅಂತಲೇ ಹೇಳ್ಬೋದು. ಈಗ ನೋಡಿ, 2 ಪ್ರೆಷರ್ ಕೂಗಿಸಿ ನೋಡಿ ಬಿಡಿಸಿ ತೋರಿಸ್ತಿದ್ದೀನಿ. ಈಗ ನೋಡಿ, ಈ ಹದಕ್ಕೆ ಬೆಂದಿರಬೇಕು. ನೀವು ನೋಡ್ತಿದ್ದೀರಲ್ಲ, ಹೆಸರು ಕಾಳು ಎಷ್ಟು ಕರೆಕ್ಟ್ ಹದಕ್ಕೆ ಬೆಂದಿದೆ. ತುಂಬ ಸ್ಮ್ಯಾಶ್ ಆಗಬಾರ್ದು, ಈ ಹದಕ್ಕೆ ಬೆಂದಿರಬೇಕು. ಈ ಕಾಳನ್ನ 1-1.5 ಸ್ಪೂನಷ್ಟು, ಅಂದರೆ ಒಂದು ಸೌಟ್ ಇದೆಯಲ್ಲ, 1.5 ಸೌಟಷ್ಟು ಹಾಕ್ಕೊಳ್ತಾ ಇದ್ದೀನಿ. ನೀವು ಯಾವ ಪ್ರಮಾಣದಲ್ಲಿ ಸಾಂಬಾರು ಮಾಡ್ತಿದ್ದೀರಾ ಅದನ್ನು ನೋಡ್ಕೊಳ್ಳಿ. ನಾನೀಗ ಒಂದು 5-6 ಜನಕ್ಕೆ ಆಗೋಷ್ಟು, ಆಲ್ಮೋಸ್ಟ್ ಒಂದು ಡಬ್ರಿ ಆಗೋಷ್ಟು ಸಾಂಬಾರು ಮಾಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಆ ತೊಗರಿಬೇಳೆದೆಲ್ಲ ಅಂಶ ಬಿಟ್ಕೊಳ್ಳಿ.
ಈಗ ಅದನ್ನು ಬಸ್ತ್ಕೊಂಡು ಬಿಡಬೇಕು. ಅದಕ್ಕೆ ಬಸ್ತು ಸಾರು ಅಂತ ಹೇಳೋದು, ಬಸ್ಸಾರು. ಆ ಕಟ್ಟಲ್ಲಿ ಮಾಡ್ತೀವಲ್ಲ, ಆ ನೀರಿದೆಯಲ್ಲ, ಬೆಂದು ರೆಡಿಯಾಗಿರೋ ನೀರಿದೆಯಲ್ಲ, ಅದೇ ಈ ಸಾಂಬಾರಿಗೆ ಸಖತ್ ಟೇಸ್ಟ್ ಕೊಡೋದು. ಇಲ್ಲಿ 1 ನಿಂಬೆಹಣ್ಣಿನ ಗಾತ್ರದ ಹುಣಸೆ ರಸನ ಈ ಥರ ಕಿವುಚಿ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲ ಹಾಗೆ ಹಾಕ್ಕೊಳ್ತೀನಿ ಹುಣಸೆ ಹಣ್ಣು ಡೈರೆಕ್ಟ್ ಅಂದರೆ 1-2 ಇಂಚಿನಷ್ಟು ಹಾಕ್ಕೊಳ್ಳಿ, ತುಂಬ ಹಾಕ್ಕೋಬೇಡಿ ಹುಣಸೆ ಹಣ್ಣಿನ ರಸ. ಇದು ಬಸ್ಸಾರಿಗೆ ಯಾವಾಗಲೂ ಹುಳಿ ಒಂದು ಒಳ್ಳೆ ಹದಕ್ಕಿರಬೇಕು. ನಂತರ ಆಲ್ಮೋಸ್ಟ್ ಒಂದು ತಣ್ಣಗಾದ್ಮೇಲೆ ಅದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕಿ ತೊಳೆದಿರೋ ನೀರನ್ನು ಸೇರಿಸಿ ಎಷ್ಟು ನುಣ್ಣಗೆ ಸಾಧ್ಯ ಅಷ್ಟು ನುಣ್ಣಗೆ, ಒಳ್ಳೆ ಗಂಧ ಅಂತಾರಲ್ಲ, ಬಸ್ಸಾರಿನ ಖಾರ ಎಷ್ಟು ನುಣ್ಣಗೆ ರುಬ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ. ಒಳಕಲ್ಲಲ್ಲಿ ರುಬ್ಬಿ ಬಸ್ಸಾರು ಮಾಡಿ ನೋಡಬೇಕು, ಅದ್ರ ರುಚಿ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಇಲ್ಲೆಲ್ಲ ಎಲ್ಲಿ ತೊಗೊಂಡು ಬರೋದು ಒಳಕಲ್ಲು ಅಲ್ವಾ. ಸೊ ಹಾಗಾಗಿ ಇಲ್ಲಿ ಮಿಕ್ಸಿನಲ್ಲಿ ಎಷ್ಟು ನುಣ್ಣಗೆ ಸಾಧ್ಯ ಅಷ್ಟು ನೋಡಿ, ಕಟ್ಟಿದೆಯಲ್ಲ ಅದು ಏನು ಬಸ್ತಿಟ್ಟಿದೆ ಅದರೊಳಗೆ ಖಾರ ಸೇರಿಸಿದೆ. ಆಮೇಲೆ ಒಂದು ಅರ್ಧ ಗ್ಲಾಸಷ್ಟೇ ತೊಳೆದಿರೋ ನೀರು ಸೇರಿಸಿದ್ದೀನಿ ಹೊರತು ಎಲ್ಲೂ ಎಕ್ಸ್ಟ್ರಾ ನೀರನ್ನ ಬಳಸಬಾರ್ದು. ಅದಕ್ಕೆ ಒಂದು ಅರ್ಧ ಲೀಟ್ರಿಗಿಂತಲೂ ಜಾಸ್ತಿ ನೀರನ್ನ ನೀವು ಕಾಳು ಬೇಯಿಸ್ಬೇಕಾದ್ರೆ ಹಾಕ್ಕೊಂಬಿಡ್ಬೇಕು. ನೋಡಿ, ಸಾಂಬಾರು ಈ ಹದಕ್ಕಿರಬೇಕು, ತುಂಬ ತೆಳುನೂ ಬೇಡ, ತುಂಬ ಗಾಢನೂ ಬೇಡ. ನೋಡಿ, ಈ ಥರ ಹಿಂಗೆ ತೆಗೆದಾಗ ನಿಮಗೆ ಗೊತ್ತಾಗ್ತಿರ್ಬೇಕು. ರುಚಿ ಸ್ವಲ್ಪ ಅಂದರೆ ಉಪ್ಪು ಸ್ವಲ್ಪ ಕಮ್ಮಿ ಅನ್ನಿಸ್ತು, ಇನ್ನು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಅದು ಸಾಂಬಾರು ಮಾಡಿ ಮುಗಿಸೋ ಅಷ್ಟರೊಳಗೆ ಎಷ್ಟು ಗಮ್ಮಂತ ಬರ್ತಾ ಇರುತ್ತೆ ಅಂದರೆ ಸ್ಮೆಲ್ಲು. ಯಾವಾಗಲೂ ಬಸ್ಸಾರು ಎಲ್ಲದು ಜೀರಿಗೆ, ಮೆಣಸು, ಉಪ್ಪು, ಖಾರ, ಹುಳಿ ಒಳ್ಳೆ ಹದಕ್ಕಿದ್ರೆ ಮಾತ್ರ ಅದ್ಭುತವಾಗಿರುತ್ತೆ. ಬಸ್ಸಾರು ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ರುಚಿ ಇರುತ್ತೆ. ಅದರಲ್ಲಿ ಯಾವುದಾದ್ರೂ ಒಂದು ಹೆಚ್ಚು ಕಮ್ಮಿ ಆದ್ರೂ ಅಷ್ಟು ಚೆನ್ನಾಗಿರಲ್ಲ. ಹಾಗಾಗಿ ನೋಡಿ, ನಾನು ಹೇಳಿರೋ ಪ್ರಮಾಣದಲ್ಲೇ ಹಾಕ್ಕೊಂಡು ಮಾಡ್ಕೊಳ್ಳಿ, ಅದ್ಭುತವಾಗಿರುತ್ತೆ. ಈ ಥರದ್ದೊಂದು ಕರಿಬೇವನ್ನ ಈ ಥರದ್ದು ಹಸಿ ಡೈರೆಕ್ಟ್ ಹಾಕಬೇಕು, ಕುದಿಬೇಕಾದ್ರೆ ಅದ್ರ ಗಮ್ಮಂತ ಸ್ಮೆಲ್ ಬರ್ತಿರುತ್ತೆ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಬೇಕು, ಗ್ರೈಂಡ್ ಮಾಡೋಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಬೇಡಿ. ಲಾಸ್ಟಿಗೆ ಇನ್ನೇನು ಇಳಿಸ್ತಾ ಇದ್ದೀವಿ ನನಗೆ ಇದಕ್ಕೊಂದು ಕರಿಬೇವು, ಸಾಸಿವೆ ಒಗ್ಗರಣೆ ಕೊಟ್ಟಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೂ ಅದ್ಭುತವಾಗಿರುತ್ತೆ, ಬಿಸಿ ಮುದ್ದೆಯೊಂದಿಗೂ ಚೆನ್ನಾಗಿರುತ್ತೆ. ಈಗ ಈ ಬಸ್ಸಾರಿಗೆ ನಾನೇನು ಬಸ್ತಿಟ್ಟಿದ್ನಲ್ಲ ಆ ಕಾಳ್ದು ಒಗ್ಗರಣೆ ಮಾಡೋದು ತೋರಿಸ್ತಾ ಇದ್ದೀನಿ. ಕೆಲವ್ರಿಗೆಲ್ಲ ಗೊತ್ತಿರುತ್ತೆ, ಆದರೆ ಫಸ್ಟ್ ಟೈಮು ಯಾರಾದರೂ ಬಸ್ಸಾರು ಮಾಡ್ತಿದ್ದವ್ರಿಗೆ ಗೊತ್ತಿರಲ್ವಲ್ಲ, ಅದಕ್ಕೋಸ್ಕರ ಎಣ್ಣೆ, ಸಾಸಿವೆ, ಕರಿಬೇವು, 1 ಈರುಳ್ಳಿನ ಸಣ್ಣಗೆ ಹೆಚ್ಚಿ ಸ್ವಲ್ಪ ಉಪ್ಪು ಅರಿಶಿನ ಹಾಕ್ಕೊಂಡ್ರೆ ಈರುಳ್ಳಿ ಒಂದು ಒಳ್ಳೆ ಅದಕ್ಕೆ ಬೇಯಿಸ್ಕೋಬೇಕು, ಅದರ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಆವಾಗ ಇದಕ್ಕೆ 1 ಇಡಿಯಷ್ಟು ತೆಂಗಿನಕಾಯಿನ ಹಾಕ್ಕೋಬೇಕು. ತೆಂಗಿನಕಾಯಿ ಹಾಕಿದರೆ ಇದಕ್ಕೊಂಥರ ಟೇಸ್ಟ್ ಸಖತ್ತಾಗಿ ಕೊಡುತ್ತೆ. ತೆಂಗಿನಕಾಯಿ ಹಾಕಿದ ಮೇಲೆ ಈ ತೆಂಗಿನಕಾಯಲ್ಲಿರೋ ನೀರಿನಂಶ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಈ ಫ್ರೈ ಮಾಡಿದ ಮೇಲೆ ಈ ಒಗ್ಗರಣೆ ಇದೆಯಲ್ಲ, ಈ ಒಗ್ಗರಣೆನ ಒಂದು ಸೌಟ್ ತೆಗೆದು ಬಸ್ಸಾರು ಜೊತೆಗೆ ಸೇರಿಸ್ಕೊಳ್ಳಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ನೀವು ಯಾವತ್ತೂ ಬಸ್ಸಾರು ಮಾಡಿ ತಿಂದಿಲ್ಲ ಅನ್ನೋರು ಕೂಡ ನಾನು ಹೇಳಿರೋ ಎಲ್ಲ ಸಾಮಗ್ರಿಗಳನ್ನ ಅದೇ ಪ್ರಮಾಣದಲ್ಲಿ ಹಾಕಿ ಮಾಡಿ ನೋಡಿ, ಪದೇ ಪದೇ ಮಾಡ್ತೀರಾ. ಈಗ ಕಾಳು, ಇದು ಬಸ್ಸಾರೊಂದಿಗೆ ನೋಡಿ ಸೈಡ್ ಡಿಶ್ಶು, ಒಂದು ಪ್ರೋಟೀನ್ ಯುಕ್ತ ಪಲ್ಯ ಕೂಡ ರೆಡಿ ಆಯಿತಾ. ಈಗ ಇದನ್ನೊಂದು ನಿಮಿಷ ಕುದಿಸ್ಕೊಂಡ್ರೆ ಸಾಕು, ತುಂಬ ಚೆನ್ನಾಗಿರುತ್ತೆ. ಸೇವ್ ಮಾಡಿ, ಆದಷ್ಟು ಜನಕ್ಕೆ ಶೇರ್ ಮಾಡಿ, ಟ್ರೈ ಮಾಡಿದ್ಮೇಲೆ ಹೇಗೆ ಬಂತು ತಿಳಿಸಿ, ಹೈಪ್ ಕೊಡಿ. ಇದುವರೆಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿದ ಮೇಲೆ ಖಂಡಿತ ತಿಳಿಸಿ. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.